ಸ್ನೇಹಿತರೆ, ನೀವು ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಲರ್ನರ್ ಝೋನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಷನ್ ಡೀಟೇಲ್. ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ STS ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನಂತರ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಟೈಪ್ ಮಾಡಿದ ಮೇಲೆ ಎಂಟರ್ ಕ್ಯಾಪ್ಚಾ ಅಂತಿದೆಯಲ್ಲ, ರೆಡ್ ಕಲರ್ನಲ್ಲಿ ಇರುವಂತಹ ಸಂಖ್ಯೆಗಳನ್ನು ಈ ಬಾಕ್ಸ್ನಲ್ಲಿ ಟೈಪ್ ಮಾಡಬೇಕು. ನಂತರ ಲ್ಯಾಂಗ್ವೇಜ್ ಕೇಳುತ್ತೆ, ಕನ್ನಡ, ಇಂಗ್ಲೀಷ್. ಕನ್ನಡ ಅಂತ ಟೈಪ್ ಮಾಡಿ ಲಾಗಿನ್ ಆಗಿ. ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಷನ್ ಡೀಟೇಲ್ನ ಮಾಹಿತಿಯನ್ನು ತುಂಬೋದಕ್ಕೆ ಆ ಸೈಟ್ಗೆ ಹೋಗೋದಕ್ಕೆ ನಾವು ಎರಡು ರೀತಿಯಿಂದ ಹೋಗ್ಬೋದು. ಇಲ್ಲಿ ಮೇಲೆ ಕಾಣ್ತಾ ಇರುವ ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಷನ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಹೋಗ್ಬೋದು. ಹಾಗೆಯೇ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ ನಂತರ ಅಲ್ಲಿ ಕೊನೆಯಲ್ಲಿ ಕಾಣ್ತಾ ಇರುವ ಸ್ಟೂಡೆಂಟ್ ಡಿಜಿಟಲ್ ಕಮ್ಯುನಿಕೇಷನ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡುವ ಮೂಲಕನೂ ಹೋಗ್ಬೋದು. ಈ ರೀತಿಯಾಗಿ ಸ್ಟೂಡೆಂಟ್ ಡೀಟೇಲ್ಸ್ ಫಾರ್ ಡಿಜಿಟಲ್ ಕಮ್ಯುನಿಕೇಷನ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಮ್ಮ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವ ತರಗತಿಯ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬಬೇಕೋ ಆ ತರಗತಿಯನ್ನು ಕ್ಲಿಕ್ ಮಾಡಿ. ನಂತರ ಹುಡುಕು ಅಥವಾ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನಾವು ಯಾವ ತರಗತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀವೋ ಆ ತರಗತಿ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಫಾದರ್ ನೇಮ್ ಹಾಗೂ ಆ ವಿದ್ಯಾರ್ಥಿಯ ಯಾವ ತರಗತಿಯಲ್ಲಿ ಓದ್ತಿದ್ದಾನೆ ಎಲ್ಲ ಮಾಹಿತಿಗಳು ಆಲ್ರೆಡಿ ಇರುತ್ತವೆ. ನಾವು ಆ ವಿದ್ಯಾರ್ಥಿಯ ಮೊಬೈಲ್ ನಂಬರ್ನ ನಾವು ಹಾಕಬೇಕು. ನಂತರ ಹ್ಯಾವಿಂಗ್ ಡಿವೈಸ್, ಇಂಟರ್ನೆಟ್ ಸೌಲಭ್ಯ ಇರುವ ಆಂಡ್ರಾಯ್ಡ್ ಅಥವಾ ಸ್ಕ್ರೀನ್ ಟಚ್ ಮೊಬೈಲ್ ಇಲ್ಲವೇ ಟ್ಯಾಬ್ ಅಂತಹ ಪರಿಕರಗಳಿದ್ದರೆ ಇಲ್ಲಿ ಫಿಲಪ್ ಮಾಡಬೇಕು. ಏನೂ ಇಲ್ಲದೇ ಇದ್ದರೆ ನನ್ನಂತ ಕ್ಲಿಕ್ ಮಾಡಿ. TV ಅಥವಾ ರೇಡಿಯೋ ಇದ್ದರೆ ಅದರ ಮುಂದೆ ಕ್ಲಿಕ್ ಮಾಡಿ. ಇಲ್ಲ ಎರಡೂ ಇದ್ದರೆ ಬೋತ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಯಾವುದೂ ಇಲ್ಲದೇ ಇದ್ದರೆ ನನ್ ಮೇಲೆ ಕ್ಲಿಕ್ ಮಾಡಿ. ಇಂಟರ್ನೆಟ್ ಸೌಲಭ್ಯ ಹೊಂದಿದ್ದರೆ ಎಸ್ ಮುಂದೆ ಕ್ಲಿಕ್ ಮಾಡಿರಿ. ಆ ಸೌಲಭ್ಯ ಇಲ್ಲದಿದ್ದರೆ ನೋ ಮುಂದೆ ಕ್ಲಿಕ್ ಮಾಡಿ. ವಿದ್ಯಾರ್ಥಿಯ ಇಮೇಲ್ ID ಏನಾದರೂ ಇದ್ದರೆ ಇಲ್ಲಿ ಹಾಕಬಹುದು. ಈ ರೀತಿಯಾಗಿ ನಾವು ಒಬ್ಬ ವಿದ್ಯಾರ್ಥಿಯ ಎಲ್ಲ ಮಾಹಿತಿಗಳನ್ನು ಇಲ್ಲಿ ತುಂಬಬಹುದು. ನಂತರ ಕೆಳಗಡೆ ಕಾಣ್ತಾ ಇರುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಆ ವಿದ್ಯಾರ್ಥಿಯ ಮಾಹಿತಿಯನ್ನು ನಾವು ತಂತ್ರಾಂಶದಲ್ಲಿ ಅಳವಡಿಸಬಹುದು. ಇಲ್ಲಿ ಪ್ರಾಯೋಗಿಕವಾಗಿ ಒಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನು ಹಾಕಿ ನೋಡೋಣ.
ಎಲ್ಲ ಮಾಹಿತಿಯನ್ನು ತುಂಬಿದ ನಂತರ ಒಪ್ಪಿಸು ಇಲ್ಲವೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಾವು ಸ್ಟೂಡೆಂಟ್ ಡೀಟೇಲ್ಸ್ ಫಾರ್ ಡಿಜಿಟಲ್ ಕಮ್ಯುನಿಕೇಷನ್ ಬಾಕ್ಸ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಹಾಕಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.